ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ವಿಷಯ ಏನು ಅಂತ ಗೊತ್ತಾಗಿದೆ. ತುಂಬಾ ದಿನಗಳಾದ್ಮೇಲೆ ನಾನು ಮತ್ತೆ ವಿಡಿಯೋಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವು ವಾರಗಳ ಹಿಂದೆ ನಾನು ಹೊಸ ಅಧ್ಯಾಯ ಶುರು ಆಗ್ತಿದೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಆ ವಿಡಿಯೋ ನೋಡೋದು ಗೊತ್ತಿರುತ್ತೆ. ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನನ್ನ ಚಾನಲ್ ಅಲ್ಲಿ ವಿಸಿಟ್ ಮಾಡಿ. ಹೊಸ ಅಧ್ಯಾಯ ಅನ್ನೋ ಒಂದು ಹೆಸರಿನಲ್ಲಿ ಒಂದು ವಿಡಿಯೋ ಇದೆ. ಸೊ ಅದು ಹಾಕಿದ್ದೆ, ನಾ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೀನಿ. ಸೊ ಆ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರು, ನನ್ನ ಹಳೆ ವೀವರು. ಅವರು ಕೂಡ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ನನ್ನ ವಿಡಿಯೋಸ್ನ ಅಂಡ್ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಮೊದಲು ನಾನು ಹಳೆ ಚಾನಲ್ ಅಲ್ಲಿ ಲೈವ್ ಮಾಡುವಾಗ ಅವರು ಕೂಡ ಅಟೆಂಡ್ ಮಾಡ್ತಾ ಇದ್ರು. ಅಂಡ್ ಇದು ಚಿಕ್ಕದಾಗಿ ಸ್ವಲ್ಪ ಸ್ಟೋರಿ ಹೇಳ್ಬೇಕು ಅಂತ ಹೇಳಿದ್ರೆ, ಮೊದ್ಲೆಲ್ಲ ನಾನು ಡೈಲಿ ಲೈವ್ ಬರ್ತಾ ಇದ್ದೆ. ಅದು 3 ಟೈಮ್ಸ್ ಬರ್ತಾ ಇದ್ದೆ, ಡೈಲಿ 3 ಟೈಮ್ಸ್. ಸೊ ಅವಾಗ ರೆಗ್ಯುಲರ್ ಆಗಿ ತುಂಬಾ ಜನ ವ್ಯೂವರ್ಸ್ ಬರ್ತಾ ಇದ್ರು. ಸೊ ಅವರಲ್ಲಿ ಒಬ್ರು ನನ್ ಲೈವ್ ಬಂದಾಗ ಸಾಂಗ್ ಹೇಳಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ನನ್ನ ಹತ್ರ. ಸೊ ನಾನು ಲೈವ್ ಅಲ್ಲಿ ಒಮ್ಮೆ ಸಾಂಗ್ ಆಡಿದ್ದೆ. ಸೊ ಅದು ಅವ್ರಿಗೆ ಇಷ್ಟ ಆಗಿದೆ ಅಂತೆ. ಸೊ ಕಾಮೆಂಟ್ ಇಲ್ಲಿ ಹಾಕಿದ್ರೆ ನೋಡ್ತಾ ಇರ್ಬೋದು. ಸೊ ಲೈವ್ ಅಲ್ಲಿ ಸಾಂಗ್ ಹೇಳಿದ್ದು ಅವ್ರಿಗೆ ಇಷ್ಟ ಆಯ್ತಂತೆ. ಸೊ ಅದಕ್ಕೇನೆ ಮತ್ತೆ ಸಾಂಗ್ ಹೇಳ್ಬೇಕು, ಮತ್ತೆ ಹಾಡಿ ಒಂದು ಸಾಂಗ್ ಹೇಳಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಟ್ ನನ್ ನಿಜವಾಗ್ಲೂ ಹಾಡೆಲ್ಲ ಹೇಳೋದಿಕ್ ಬರೋದಿಲ್ಲ. ನನ್ನ ವಾಯ್ಸ್ ನಿಜವಾಗ್ಲೂ ಹಾಡು ಹೇಳೋಷ್ಟು ಅಂಡ್ ಹಾಡು ನಿಮ್ಮ ಕಿವಿಗಳಿಗೆ ಇಂಪಾಗಿ ಕೇಳೋಷ್ಟಂತೂ ಮಧುರವಾಗಿ ಏನಿಲ್ಲ. ಕೇಳಿಸ್ತಾ ಇದೀರಾ ನನ್ನ ವಾಯ್ಸ್ ಎಷ್ಟು ಕರ್ಕಶವಾಗಿದೆ ಅಂತ? ಸೊ ಚೆನ್ನಾಗಿಲ್ಲ. ಬಟ್ ನನ್ನ ವ್ಯೂವರ್ಸ್ ನನಗೆ ಕಮೆಂಟ್ಗಳು ಲೈಕ್ಸ್ಗಳು ಬರೋದೇನೆ ಸಿಕ್ಕಾಬಟ್ಟೆ ಕಮ್ಮಿ. ನಾನು ಬರುವಂತಹ ಸಿಂಗಲ್ ಕಮೆಂಟ್ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ನೋಡ್ತೀನಿ. ಸೊ ಹೀಗಿರುವಾಗ ಅವರು ನನ್ಗೆ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ ಎಲ್ರಲ್ಲೂ ಕೂಡ. ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದಾರೆ ಅನ್ನೋ ಕಾರಣಕ್ಕೆ ಒಂದು ಸಾಂಗ್ ನ ಹೇಳೋಣ ಅಂತ ಅನ್ಕೊಂಡಿದೀನಿ. ಸೊ ಸಿಂಪಲ್ ಆಗಿ ಒಂದಷ್ಟು ಕೆಲವೊಂದು ಲೈನ್ ಹೇಳ್ತೀನಿ. ಬೈಕ್ ಆನ್ ಆಗಿದೆಯಾ ಅಂತ ಟೆಸ್ಟ್ ಮಾಡ್ಕೊಂಡೆ. ಸ್ವಲ್ಪ ಲೈನ್ ಹೇಳ್ತೀನಿ, ಜಾಸ್ತಿ ಎಲ್ಲ ಹೇಳಿದೀನಿ, ಕಿವಿನ ಶೂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನನ್ಗೆ. ಸಿಂಪಲ್ ಆಗಿ ಕೆಲವೊಂದಷ್ಟು ಲೈನ್ ಹೇಳ್ತೀನಿ. ದೇವ್ರ ಸಾಂಗ್ಗೆ ಹೇಳೋಣ ಅಂತ ಅನ್ಕೊಂಡಿದೀನಿ, ಯಾವ್ದಾದ್ರು ಬೇಡ ಅಂತ ಹೇಳಿ. ಸೊ ದಯವಿಟ್ಟು ಹಾಡು ಚೆನ್ನಾಗಿ ಹೇಳಲ್ಲ ಅಂತ ನನಗೆ ಗೊತ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರನ್ನು ಕೂಡ. ಮಧ್ಯದಲ್ಲೇ ಹೊರಟೋಗ್ಬಿಡ್ಬೇಡಿ. ಆಮೇಲೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ. ಸೊ ಲೆಟ್ಸ್ ಸ್ಟಾರ್ಟ್. ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ. ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ. ಸ್ವೀಕರಿಸು ನನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ. ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಸಾರಿ ನನಗೆ ಗೊತ್ತು ನಾನು ಚೆನ್ನಾಗಿ ಆಡಿಲ್ಲ ಅಂತ. ಸೊ ಅವ್ರ ಹೆಸರು ಅವರು ನಾನು ಅಂತ ಇಟ್ಕೊಂಡಿದ್ದಾರೆ. ನಾನು ಅವರೇ. ನೀವು ಕೇಳಿದ ರಿಕ್ವೆಸ್ಟ್ಗೆ ನಾನು ಫುಲ್ಫಿಲ್ ಮಾಡಿಲ್ಲ ಅನ್ಕೋತೀನಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ನ. ಐ ಆಮ್ ವೆರಿ ಸಾರಿ. ನನಗೆ ಹೀಗೆ ಆಡೋದಕ್ಕೆ ಬರೋದು, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ನನಗೆ ಹೆಂಗೆಂಗೋ ಆಗ್ತಿದೆ ಹಾಡು ಹೇಳಿದ್ದು. ಈ ಹಾಡೆಲ್ಲ ಹೇಳೋದಕ್ಕೆ ಬರಲ್ಲ ನನಗೆ ನೀಟಾಗಿ.
ಸೊ ಏನ್ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.